ಜೆಡಿಎಸ್ ವರಿಷ್ಠ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ತಾಯಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯ ಸ್ಮರಣೆಯ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಮಾತೃ ವಿಯೋಗದ ಸಂದರ್ಭದಲ್ಲಿ ಸಾಂತ್ವನ ಹೇಳಿ ಬೆಂಬಲಿಸಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ತಾಯಿಯ ನಿಧನದ ನೋವಿನ ಸಮಯದಲ್ಲಿ ಜೊತೆಯಾಗಿ ನಿಂತು ಧೈರ್ಯ ತುಂಬಿದ ನಾಡಿನ ಸಮಸ್ತ ಜನತೆ, ಮಾಧ್ಯಮ ಮಿತ್ರರು, ರಾಜಕೀಯ ಗಣ್ಯರು, ಸಚಿವರು, ಶಾಸಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕುಮಾರಸ್ವಾಮಿ ಅವರು ಧನ್ಯವಾದವನ್ನು ತಿಳಿಸಿದರು. ಲಕ್ಷಾಂತರ ಅಭಿಮಾನಿಗಳು ತೋರಿದ ಅತಿ ಅಪಾರ ಪ್ರೀತಿ ಮತ್ತು ಸಾಂತ್ವನವನ್ನು ಸ್ಮರಿಸುತ್ತಾ ಅವರು ಕೇವಲ ಅಭಿಮಾನಿಗಳಲ್ಲ, ಅವರೆಲ್ಲ ನಮ್ಮ ಕುಟುಂಬದವರೇ ಅಂತ ಭಾವುಕವಾಗಿ ನೋಡಿದ್ರು. ಇನ್ನು ತಾಯಿ ಚೆನ್ನಮ್ಮ ಅವರು ಅತ್ಯಂತ ಸರಳ ಜೀವನವನ್ನ ನಡೆಸ್ತಾ ಇದ್ದರು. ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯನ್ನ ಭೇದ ಭಾವವಿಲ್ಲದೆ ಗೌರವದಿಂದ ಸತ್ಕರಿಸ್ತಾ ಇದ್ರು. ಅವರ ಗುಣ ಸ್ವಭಾವವನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡಿದ್ದಾರೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾಡಿನ ಜನರು ನೀಡಿದ ಪ್ರೀತಿ ಮತ್ತೆ ನೈತಿಕ ಸ್ಥೈರ್ಯವನ್ನ ನಮ್ಮ ಕುಟುಂಬ ಎಂದಿಗೂ ಕೂಡ ಮರೆಯೋದಿಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ಭಾವುಕವಾಗಿ ಮಾತನಾಡಿರ್ತಕ್ಕಂಥದ್ದು. ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಬೇರೆ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಮಂತ್ರಿಗಳು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಯಿಯವರ ನಮ್ಮ ಒಂದು ಸಂಸ್ಕೃತಿಯಲ್ಲಿ 11ನೇ ದಿನದ ಎಡೆ ಇಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಮಾಧಿಗೆ ಒಂದು ಗೌರವವನ್ನು ಸಲ್ಲಿಸಿ ಇವತ್ತಿನ ಕೊನೆಯ ಹಂತದಲ್ಲಿ ಅವರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ, ನಾನು ಅನ್ನ ಸಂತರ್ಪಣೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯ ರಂಗನಾಥ ಸ್ವಾಮಿಯ ಸನ್ನಿಧಾನ. ಇದು ಆ ರಂಗನಾಥ ಸ್ವಾಮಿ ನಮ್ಮ ತಂದೆಯವರಿಗೆ ಅವರ 61-62 ಇಸ್ವಿನಲ್ಲಿ ಅವರ ಕನಸಿನಲ್ಲಿ ಬಂದು ಪಕ್ಷೇತರ ಶಾಸಕರಾಗ್ತಕ್ಕಂಥದ್ದಕ್ಕೆ ಚುನಾವಣೆಗೆ ನಿಲ್ಲುವಂತಕ್ಕಂಥ ಆದೇಶ ಆ ರಂಗನಾಥ ಸ್ವಾಮಿಯಿಂದ ಆದಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 18ನೇ ತಾರೀಕಿನಂದು ನಾನು ನನ್ನ ತಾಯಿ ಅಂತ ಹೇಳೋದಿಲ್ಲ, ನಮ್ಮೆಲ್ಲರ ತಾಯಿ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಅವರು ನಮ್ಮನ್ನ ಅಗಲಿಕೆ ಆದಂಥದ್ದೇನಿದೆ, ಅಗಲಿಕೆಯ ನಂತರ